ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NTF ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ಗೆ ಒಂದು ಸಿಂಪಲ್ ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಬ್ಲೌಸ್ನ ಕಟಿಂಗು ಸಹ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಈ ಥರ ಬಾರ್ಡರನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಪ್ಯಾಚ್ ವರ್ಕ್ ಡಿಸೈನನ್ನು ಹೇಳ್ಕೊಡ್ತೀನಿ. ಈ ಬಾರ್ಡರ್ ಅನ್ನೋದು ಈ ಬ್ಲೌಸ್ ಪೀಸಲ್ಲಿ ನಮಗೆ ಒಂದು ಕಡೆ ಬಂದಿತ್ತು, ಇನ್ನೊಂದು ಕಡೆ ನಮಗೆ ದೊಡ್ಡ ಬಾರ್ಡರ್ ಬಂದಿತ್ತು. ದೊಡ್ಡ ಬಾರ್ಡರ್ ಬಂದಿರೋದನ್ನು ನಾನು ಸ್ಲೀವ್ಸ್ಗೆ ಹಾಕ್ಕೊಂಡಿದ್ದೀನಿ. ಮೇಲೆ ನಮಗೆ ಸಣ್ಣ ಬಾರ್ಡರ್ ಬಂದಿತ್ತು. ಇದನ್ನು ನಾವು ವೇಸ್ಟ್ ಮಾಡ್ಕೊಳ್ದೆ ಪ್ಯಾಚ್ ವರ್ಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಲೈನಿಂಗಲ್ಲಿ ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನೆಕ್ ವಿಡ್ತು ನಾವು ನೋಡ್ಕೊಳ್ಬೇಕು. ನೆಕ್ ವಿಡ್ತು 2.25 ಇಂಚ್ ಇಟ್ಟಿದ್ದೀನಿ. ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು. ನೆಕ್ ಲೆಂತು ನಾನಿಲ್ಲಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಡಿಸೈನ್ ಎಲ್ಲ ಇಟ್ಟಾಗ ನಾವು ಸ್ವಲ್ಪ ಡೀಪ್ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿಲ್ಲಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು 10.5 ಇಂಚ್ ಇಟ್ಟಿದ್ದೀನಿ. ಕಟಿಂಗಲ್ಲಿ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ನೀವು ಕೇಳ್ಬೋದು, ಇಲ್ಲಿ ನೀವು ಡೀಪ್ ಇಟ್ಟಿದ್ದೀರಲ್ಲ, ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ ಕೇಳ್ಬೋದು. ಇಲ್ಲಿ ನೆಕ್ ವಿಡ್ತು ನಾವು ಕಡಿಮೆನೇ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ್, 2.25 ಇಂಚ್ ಅಷ್ಟೇ ಇಟ್ಕೊಂಡಿದ್ದೀವಿ. ಯಾವುದೇ ಥರ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಡಿಸೈನ್ ಎಲ್ಲ ಇಟ್ಕೊಂಡಾಗ ನಾವು ಸ್ವಲ್ಪ ಬ್ರಾಡ್ ಅನ್ನೋದು ಇಟ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಇದಕ್ಕೆ ನಾವು ಹಿಂದೆ ದಾರಾನ ಕಟ್ಕೊಳ್ತೀವಿ. ಯಾವುದೇ ಥರ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್. 10.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಇಲ್ಲಿ 2.25 ಇಂಚ್ ಇಟ್ಟಿದ್ದೀವಿ. ಇಲ್ಲೂ ಸಹ 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಈಗ ಇಲ್ಲಿಂದ ಕೆಳಗಡೆಗೆ ನಾನು 2 ಇಂಚ್ ತಗೊಳ್ತೀನಿ. ಇಲ್ಲೂ ಸಹ ಸಿಂಪಲ್ಲಾಗಿ ಡಿಸೈನ್ ಬರುತ್ತೆ. ಅದಕ್ಕೋಸ್ಕರ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗಿಂದ 10.5 ಇಂಚ್ ಏನಿದೆ, ಇಲ್ಲಿಂದ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ 2.25 ಇಂಚಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಇಲ್ಲಿವರೆಗೂ ಶೇಪ್ ಡ್ರಾ ಮಾಡಿಕೊಂಡು ಇದನ್ನು ನಾವು ಕೆಳಗಡೆವರೆಗೂ ತಗೊಂಡು ಹೋಗಬೇಕು. ನೋಡಿ, ಈ ಥರ ಡ್ರಾ ಮಾಡಿಕೊಂಡು ಇಲ್ಲಿ ನಾವು 1 ಇಂಚು ಒಳಗಡೆಗೆ ತಗೊಳ್ಬೇಕು ಫ್ರೆಂಡ್ಸ್. ಈ ಥರ 1 ಇಂಚು ತಗೊಂಡಿದ್ದೀವಿ ಅಂದರೆ ನಮಗೆ ಬ್ರಾಡ್ ಏನು ಜಾಸ್ತಿ ಆಗೋದಿಲ್ಲ. ಈ ಥರನೇ ನಾವು ತಗೊಳ್ಬೇಕು. ಈ ಡಿಸೈನ್ಗೆ ಈ 1 ಇಂಚಿಂದ ಈ ಥರ ನಾವು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ಸ್ವಲ್ಪ ಈ ಥರ ಹೋಗಿ ಇಲ್ಲಿ ಸ್ವಲ್ಪ ಒಳಗಡೆ ಬಂದು ಈ ಥರ ನಾವು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ನೆಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಪೀಸನ್ನು ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಫ್ಯಾಬ್ರಿಕ್ ಅನ್ನೋದು ನಾವು ಎತ್ತಿಟ್ಕೊಳ್ಬೇಕು. ಈ ಪ್ಲೇಸಲ್ಲಿ ನಾವು ಪ್ಯಾಚನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಸಹ ನಾವು ಎತ್ತಿಟ್ಕೊಳ್ಬೇಕು. ಇದರ ಅವಶ್ಯಕತೆ ನಮಗೆ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಬರುತ್ತೆ ಡಿಸೈನು. ಈ ಥರ ಡಿಸೈನ್ ಬಂದು ಇಲ್ಲಿ ನಮಗೆ ಪ್ಯಾಚ್ ಅನ್ನೋದು ಬರುತ್ತೆ. ಈಗ ಕ್ಯಾನ್ವಾಸ್ ತಗೊಳ್ಳೋಣ. ಕ್ಯಾನ್ವಾಸ್ ತಗೊಂಡು ಈ ಲೈನಿಂಗ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಕ್ಯಾನ್ವಾಸ್ ಲೆಂತ್ ಅನ್ನೋದು ನಾವು ಬ್ಲೌಸ್ ಲೆಂತ್ ಎಷ್ಟು ಇರುತ್ತೋ ಅಷ್ಟು ಲೆಂತ್ ತೊಗೊಳ್ಬೇಕು. ಅಗಲ ಅನ್ನೋದು 8 ಇಂಚ್ ತೊಗೊಳ್ಬೇಕು. ಕ್ಯಾನ್ವಾಸನ್ನು ತೊಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ಅಗಲ 4 ಇಂಚ್ ಇದೆ ಅಂದರೆ ನಾನು 8 ಇಂಚ್ ಅಗಲನ ತೊಗೊಂಡಿದ್ದೀನಿ. ಇದನ್ನು ನಾವೀಗ ಈ ಕ್ಯಾನ್ವಾಸ್ ಮೇಲೆ ಈ ಲೈನಿಂಗನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಕ್ಯಾನ್ವಾಸ್ ಮೇಲೆ ಈ ಡಿಸೈನನ್ನು ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ತೆಗೆದುಬಿಡಬೇಕು. ಲೈನಿಂಗನ್ನು ತೆಗೆದುಬಿಟ್ಟು ಇದ್ರ ಮೇಲೆ ನಾವು ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ 1/2 ಇಂಚ್ ಈ ಕಡೆಗೆ ತಗೊಳ್ಬೇಕು. ಇಲ್ಲಿ ನಾವು ಕ್ಯಾನ್ವಾಸಲ್ಲಿ ಮಾರ್ಜಿನನ್ನು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ 1/2 ಇಂಚ್ ಈ ಕಡೆಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು.
ಲೈನಿಂಗಲ್ಲಿ ನಾವು ಮಾರ್ಜಿನನ್ನು ಇಟ್ಕೊಂಡಿರ್ತೀವಿ, ಕ್ಯಾನ್ವಾಸಲ್ಲಿ ನಾವು ಮಾರ್ಜಿನನ್ನು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ನಾವು 1 ಇಂಚನ್ನು ತಗೊಳ್ಬೇಕಾಗುತ್ತೆ. 1 ಇಂಚ್ಗೆ ಈ ಥರ ನೀವು ಟೇಪನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಕಾರ್ನರ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಮಾರ್ಕಿಂಗನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈ ಗುಂಡ್ ಪಿನ್ಸನ್ನು ತೆಗೆದುಬಿಡಬೇಕು. ಈಗ ಈ ಬಾರ್ಡರನ್ನು ತಗೊಂಡು ಬಾರ್ಡರು ಉಲ್ಟಾ ಸೀದಾ ನೋಡ್ಕೊಳ್ಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ನಾವು ಈ ಕ್ಯಾನ್ವಾಸನ್ನು ಇಟ್ಕೊಳ್ಬೇಕು. ನೋಡಿ, ಈ ಥರ ಈ ಕಡೆಗೆ ಒಂದು ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋವಾಗ ಆಪೋಸಿಟಲ್ಲಿ ನಾವು ನೋಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಎರಡೂ ಪೀಸು ನಮಗೆ ಒಂದೇ ಕಡೆ ಬರುತ್ತೆ. ಇದನ್ನು ನೋಡಿಕೊಂಡು ನಾವು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇದನ್ನು ನಾವು ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಐರನ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಇಲ್ಲಿ ನಾನು ಪ್ರೆಸ್ ಮಾಡ್ಕೊಂಡು ಬಂದೆ. ಇದು ಬಾರ್ಡರು ಜರಿ ಬಂದಿರೋದ್ರಿಂದ ಇದು ಸರಿಯಾಗಿ ನಮಗೆ ಅಟ್ಯಾಚ್ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಡ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಐರನ್ ಮಾಡಿಕೊಂಡಾಗ ನಮಗೆ ಪ್ರೆಸ್ ಆಗಲಿಲ್ಲ ಅಂದರೆ ಈ ಥರ ನಾವು ಎಡ್ಜ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೋದು. ಎರಡೂ ಪೀಸ್ಗೂ ನಾನು ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕ್ಯಾನ್ವಾಸ್ ಸುತ್ತಲೂ 1/2 ಇಂಚ್ ಫ್ಯಾಬ್ರಿಕನ್ನು ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು. ಎರಡೂ ಪೀಸಲ್ಲೂ ಸಹ ನಾವು ಇದೇ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಬಿಟ್ಟು ಈ ಕಡೆಗೆ ನಾವು ಸಣ್ಣ ನ್ಯಾಚನ್ನು ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ನ್ಯಾಚ್ ಹಾಕ್ಕೊಂಡು ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ಥರ ಇನ್ನೊಂದು ಪೀಸಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎರಡೂ ಪೀಸು ರೆಡಿ ಮಾಡಿಕೊಂಡು ಈಗ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಇದನ್ನು ಸಹ ಉಲ್ಟಾ ಸೀದಾ ನಾವು ನೋಡ್ಕೊಳ್ಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸನ್ನು ಹಾಕ್ಕೊಂಡು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡೂ ಪೀಸ್ಗೂ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಎರಡೂ ಕಡೆ ಪೀಸಲ್ಲೂ ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವೋ ಈ ಬಾರ್ಡರನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋವಾಗ ಉಲ್ಟಾ ಸೈಡ್ಗೆ ಇಟ್ಕೊಳ್ಳಿ. ಬ್ಲೌಸನ್ನು ಉಲ್ಟಾ ಸೈಡ್ಗೆ ಇಟ್ಕೊಂಡು ಈ ಪೀಸನ್ನು ನಾವು ಸೀದಾ ಸೈಡು ಇದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಅಂದರೆ ನೋಡಿ, ಈ ಥರ ಇಟ್ಕೊಳ್ಬೇಕು.
ಈ ಥರ ನೀಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಳಿ. ಗುಂಡ್ ಪಿನ್ಸ್ ಹಾಕ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಹೋಗದೆ ಸ್ಟಿಪ್ ಆಗಿರುತ್ತೆ, ಅದಕ್ಕೋಸ್ಕರ ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಗುಂಡ್ ಪಿನ್ಸ್ ಹಾಕ್ಕೊಂಡು ಈಗ ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಎಡ್ಜಿಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಫ್ರೆಂಡ್ಸ್, ಎಡ್ಜಲ್ಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಾರ್ನರ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಟೆನ್ಷನ್ ಮೇಲಕ್ಕೆತ್ತಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಗುಂಡ್ ಪಿನ್ಸ್ ಎಲ್ಲ ತೆಗೆದು ಬಿಡಬೇಕು. ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಈ ಕರ್ವ್ ಶೇಪ್ಗಳ ಹತ್ರ ಸಣ್ಣದಾಗಿ ನಾವು ಟಕ್ಸನ್ನು ಇಟ್ಕೊಳ್ಬೇಕು. ಈ ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗದಂಗೆ ನಾವು ಟಕ್ಸನ್ನು ಇಟ್ಕೊಳ್ಬೇಕು. ಈ ಮೂಲೆಯಲ್ಲೂ ಸಹ ನೀಟಾಗಿ ನಾವು ಟಕ್ಸನ್ನು ಇಟ್ಕೊಳ್ಬೇಕು. ಈ ಥರ ಟಕ್ಸನ್ನು ಇಟ್ಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ನಾವು ಸೀದಾ ಸೈಡ್ಗೆ ಈ ಥರ ನಾವು ತಿರುಗಿಸ್ಕೊಳ್ಬೇಕು. ಈ ಮೂಲೆ ಅನ್ನೋದು ನೀಟಾಗಿ ಬರೋ ಥರ ನೀವು ತಿರುಗಿಸ್ಕೊಳ್ಳಿ. ನೋಡಿ ಈ ಥರ ತಿರುಗಿಸ್ಕೊಂಡು ಈಗ ಈ ಕಡೆ ಎಡ್ಜಲ್ಲಿ ನಾವೊಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲೂ ಸಹ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲೇನಾದರೂ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ, ಈ ಕಡೆಯೂ ಸಹ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಈ ಬಾರ್ಡರನ್ನು ಅಟ್ಯಾಚ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ನೆಕ್ ಪೈಪಿಂಗನ್ನು ಕೊಡ್ತೀನಿ. ನಾನು ಸ್ಯಾರಿನಲ್ಲಿ ಪಿಂಕ್ ಕಲರ್ ಬಂದಿದೆ, ಅದಕ್ಕೋಸ್ಕರ ಪೈಪಿಂಗ್ ನಾನು ಪಿಂಕ್ ಕಲರ್ ಕ್ಲಾತಲ್ಲಿ ಕೊಡ್ತೀನಿ. ಈ ಪೈಪಿಂಗ್ ಕ್ಲಾತನ್ನು ನಾವು ಕ್ರಾಸ್ ಪೀಸನ್ನು ತಗೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಫ್ಯಾಬ್ರಿಕನ್ನು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನಾವೇನು ಈ ಕಡೆ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಮೊದಲು ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪೈಪಿಂಗ್ ಕ್ಲಾತ್ ಅನ್ನೋದು ಒಂದು 1/4 ಇಂಚ್ ಈ ಕಡೆ ಎಕ್ಸ್ಟ್ರಾ ಇರೋ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ನಾವು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ಈ ಕ್ಲಾತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಈ ಥರ ತಿರುಗಿಸ್ಕೊಂಡು ಈ ಕ್ಲಾತನ್ನು ಈ ಥರ ತಿರುಗಿಸ್ಕೊಂಡು ಈ ಕ್ಲಾತನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನೀಟಾಗಿ ನಿಮಗೆ ಟರ್ನ್ ಆಗುತ್ತೆ. ಈ ಥರ ಕಟ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ. ಈಗ ನಾನು ಈ ಕಡೆ ಎಡ್ಜಲ್ಲಿ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಲೇಸನ್ನು ತಗೊಂಡಿದ್ದೀನಿ. ಈ ಲೇಸನ್ನು ಈ ಕಡೆ ಎಡ್ಜಿಗೆ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಕಡೆ ಎಡ್ಜಿಗೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಸೈಡ್ ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಸೈಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಬೇಕು.
ಕಾರ್ನರ್ ಹತ್ರ ಟರ್ನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಈ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ಟರ್ನ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಥರ ತಿರುಗಿಸ್ಕೊಂಡು ಈ ಕಡೆ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಎಕ್ಸ್ಟ್ರಾ ಇರೋ ಲೇಸನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಎರಡೂ ಕಡೆ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇನ್ನೊಂದು ಕಡೆ ಪಾರ್ಟು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡಿ, ಇಲ್ಲಿ ಎರಡೂ ಕಡೆ ಪಾರ್ಟನ್ನು ನಾನು ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾವು ಈ ಸೆಂಟರ್ ಪ್ಯಾಚನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಧ್ಯದಲ್ಲಿ ಪ್ಯಾಚನ್ನು ಕೊಡೋದಕ್ಕೆ ಈ ಥರ ನಾನು ಸ್ಯಾರಿ ಕ್ಲಾತನ್ನು ತೊಗೊಂಡಿದ್ದೀನಿ. ಇದನ್ನು ನಾನು 2 ಪೀಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಅಗಲ ಇರಲಿಲ್ಲ, ಅದಕ್ಕೋಸ್ಕರ 2 ಪೀಸನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಂಡು ಅಗಲ ಬೇಕಾಗುತ್ತೆ ನಮಗೆ ಸ್ವಲ್ಪ, ಅದಕ್ಕೋಸ್ಕರ ಇದನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಜಾಯಿಂಟ್ ಮಾಡಿಕೊಂಡು ಇದನ್ನು ಈ ಥರ ಓಪನ್ ಮಾಡಿಕೊಂಡು ಈ ಕ್ಲಾತನ್ನು ಈ ಕಡೆಗೊಂದು ಆ ಕಡೆಗೊಂದು ಓಪನ್ ಮಾಡಿಕೊಂಡು ಉಗುರಲ್ಲಿ ಈ ಥರ ಅಂದ್ಕೊಳ್ಬೇಕು. ಈ ಥರ ಅಂದ್ಕೊಳ್ಳೋದ್ರಿಂದ ಈ ಕಡೆ ಒಂದು ಆ ಕಡೆ ಒಂದು ನೀಟಾಗಿ ಕುತ್ಕೊಳ್ಳುತ್ತೆ. ಈ ಕ್ಲಾತ್ ಅನ್ನೋದು ನಾವು ಒಂದು 5 ರಿಂದ 6 ಇಂಚ್ ಅಗಲ ಇರೋ ಥರ ನೋಡ್ಕೊಳ್ಬೇಕು. ಉದ್ದ ಅನ್ನೋದು ಒಂದು 10 ರಿಂದ 15 ಇಂಚ್ ಇರೋ ಥರ ನೋಡ್ಕೊಳ್ಳಿ. ಇದನ್ನು ನಾವೀಗ ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 1 ಇಂಚ್ ಗ್ಯಾಪನ್ನು ಬಿಟ್ಟು ಇಲ್ಲಿಂದ ಒಂದು 1/2 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಕೊಳ್ಬೇಕು. ಎಲ್ಲ ಫ್ರಿಲ್ಸೂ ಈಕ್ವಲ್ ಆಗಿರೋ ಥರ ಇಟ್ಕೊಳ್ಳಿ. ಒಂದು ಸೈಡ್ ಈ ಥರ ಫ್ರಿಲ್ಸನ್ನು ಇಟ್ಕೊಂಡಿದ್ದೀವಲ್ಲ, ಈಗ ಇನ್ನೊಂದು ಸೈಡು ಸೇಮ್ ನಾವು ಇದೇ ಥರ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಇಟ್ಕೊಳ್ಳಿ. ಈ ಕಡೆ ಇಟ್ಕೊಳ್ಳೋವಾಗ ಸೇಮು ಈ ಕಡೆ ಎಷ್ಟು ವಿಡ್ತನ್ನು ಇಟ್ಕೊಂಡಿದ್ದೀವೋ ಅಷ್ಟೇ ವಿಡ್ತ್ಗೆ ಫ್ರಿಲ್ಸನ್ನು ಇಟ್ಕೊಳ್ಬೇಕು. ಈ ಬ್ಲೌಸ್ ಫ್ಯಾಬ್ರಿಕ್ ಬಂದು ಆರ್ಗನ್ಜಾ ಫ್ಯಾಬ್ರಿಕ್ಕು ಫ್ರೆಂಡ್ಸ್, ಅದಕ್ಕೋಸ್ಕರ ಫ್ರಿಲ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ತಾ ಇಲ್ಲ. ಸಿಲ್ಕ್ ಫ್ಯಾಬ್ರಿಕ್ಕು ಕಾಟನ್ ಫ್ಯಾಬ್ರಿಕ್ ಆದರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫ್ರಿಲ್ಸನ್ನು ಇಟ್ಕೊಳ್ಳೋದು. ನೋಡಿ, ಈ ಥರ ಇಟ್ಕೊಂಡಾಗ ಈ ಫ್ರಿಲ್ಸ್ ಅನ್ನೋದು ನೀಟಾಗಿರಬೇಕು ಫ್ರೆಂಡ್ಸ್. ಇದು ಆರ್ಗನ್ಜಾ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳ್ತಾ ಇದೆ. ಇದನ್ನು ನಾವು ಸರಿ ಮಾಡಿಕೊಂಡು ಮಧ್ಯಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಐರನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಫ್ರಿಲ್ಸನ್ನು ಇಟ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ಒಂದ್ಸಲ ಐರನ್ ಮಾಡ್ಕೊಳ್ಬೇಕು. ಈ ಫ್ರಿಲ್ಸ್ ಇಟ್ಕೊಂಡಿರೋ ಫ್ಯಾಬ್ರಿಕ್ ಅನ್ನೋದು ನಾವೇನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಲೆಂತ್ ಇರೋ ಥರ ನಾವು ಇಟ್ಕೊಳ್ಬೇಕಾಗುತ್ತೆ. ಮೇಲೆ ಕೆಳಗಡೆ ಒಂದು ಚೂರು ನಮಗೆ ಪ್ಲೈನ್ ಆಗಿ ಫ್ಯಾಬ್ರಿಕ್ ಅನ್ನೋದು ಇರಬೇಕು, ಫ್ರಿಲ್ಸ್ ಅನ್ನೋದು ಇರಬಾರ್ದು ಫ್ರೆಂಡ್ಸ್. ಇಲ್ಲಿ ನನಗೆ ಒಂದು ಫ್ರಿಲ್ ಎಕ್ಸ್ಟ್ರಾ ಬರ್ತಾ ಇದೆ, ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ನೋಡಿ, ಓಪನ್ ಮಾಡಿಕೊಂಡು ನೋಡ್ಕೊಳ್ಬೇಕು. ನೋಡಿ, ಈಗ ಕರೆಕ್ಟ್ ಲೆಂತ್ ಅನ್ನೋದು ಬಂದಿದೆ. ಈಗ ಇದನ್ನು ನಾನು ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ನಾನು ಐರನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗನ್ನು ನಾವು ಈ ಫ್ಯಾಬ್ರಿಕ್ ಎಷ್ಟಿದೆ ಅಷ್ಟನ್ನು ತಗೊಳ್ಬೇಕು. ಲೈನಿಂಗನ್ನು ತಗೊಂಡು ಈ ಫ್ಯಾಬ್ರಿಕಲ್ಲಿ ನಾವು ಈ ಕಡೆ ಮೇಲೆ 1/2 ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಇದನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು 1/2 ಇಂಚ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಎಡ್ಜ್ಗೆ ಒಂದು ಸ್ಟಿಚ್ ಹಾಕಿ ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಇದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು.
ನೋಡಿ ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಇದಕ್ಕೂ ಸಹ ನಾನು ಪೈಪಿಂಗನ್ನು ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಪೈಪಿಂಗ್ ಕ್ಲಾತನ್ನು ತೊಗೊಂಡು ಈ ಥರ ಇಟ್ಕೊಂಡು ಆಗಲೇ ನಾವು ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರ ಇಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಓಪನ್ ಮಾಡಿಕೊಂಡು ನಾವು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಪೈಪಿಂಗನ್ನು ಕೊಟ್ಟು ಈ ಫ್ಯಾಬ್ರಿಕ್ಕಿಗಿಂತ ನಾವು 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ ಎಕ್ಸ್ಟ್ರಾ ಇರೋ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. 1 ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಗೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಫ್ಯಾಬ್ರಿಕನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಗಲೇ ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕನ್ನು ತೊಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು 1/2 ಇಂಚ್ ಗ್ಯಾಪನ್ನು ಬಿಟ್ಟು ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆಯೂ ಸಹ 1/2 ಇಂಚ್ ಗ್ಯಾಪ್ ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ನಾವೀಗ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ 2 ಪೀಸನ್ನು ತಗೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋವಾಗ ನಾವು ಈ ಬೆನ್ನಿನ ಭಾಗ ಎಷ್ಟು ಇಟ್ಕೊಳ್ಬೇಕು ಅಂತ ನೋಡಿಕೊಂಡು ನಾವು ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಯೂ ಸಹ 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಪೀಸನ್ನು ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ 1-2 ಗುಂಡ್ಪಿನ್ಸನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಎಡ್ಜ್ ಅನ್ನೋದು ಈ ಮಾರ್ಕಿಂಗ್ ಹತ್ರ ಕೂತ್ಕೊಳ್ಬೇಕು. ಆ ಥರ ಇಟ್ಕೊಂಡು ನಾವು ಗುಂಡ್ಪಿನನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಈ ಕಡೆ ಎಡ್ಜಲ್ಲಿರೋ ಫ್ಯಾಬ್ರಿಕನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಎಷ್ಟಕ್ಕೆ ಬೇಕಾಗುತ್ತೋ ನೋಡಿಕೊಂಡು ನಾವು ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ನೀವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಆ ಕಡೆ ಈ ಕಡೆ ಹೋಗ್ದಂಗೆ ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇದನ್ನು ತಿರುಗಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಈಗ ಇನ್ನೊಂದು ಸೈಡು ಸಹ ಇದೆ. ನೋಡಿ ಈ ಪೀಸನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಇನ್ಸೈಡ್ಗೆ ತಿರುಗಿಸ್ಕೊಂಡು, ಜಾಸ್ತಿ ಎಲ್ಲ ನಮಗೆ ಈ ಫ್ಯಾಬ್ರಿಕ್ ಅನ್ನೋದು ಇರೋದು ಬೇಡ. ಒಂದು 1/2 ಇಂಚು ಇಲ್ಲ 3/4 ಇಂಚಷ್ಟು ಫ್ಯಾಬ್ರಿಕನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಈ ಫ್ರಿಲ್ಸ್ ಇಟ್ಟಿರೋ ಹತ್ರ ಸಣ್ಣದಾಗಿ ಒಂದೊಂದು ಮಣಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಡಾಟನ್ನು ಹಿಡಿದು ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ಗೆ ನಾವು ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆನೂ ಸಹ ಇದೇ ಥರ ನಾವು ಡಾಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊಂಟದ ಪಟ್ಟಿಗೆ 1 ಇಂಚ್ ಅಗಲದ ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಅನ್ನೋದು ಈ ಕಡೆ ಎಡ್ಜಸ್ ಬಂದಿರೋದ್ರಿಂದ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊಂಟದ ಪಟ್ಟಿನ ಇದ್ರ ಮೇಲೆ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಡಾಟ್ ಹತ್ರ ಸಣ್ಣದಾಗಿ ಫ್ರಿಲ್ಲನ್ನು ಇಟ್ಟು ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆನೂ ಈಗ ನಾವು ಈ ಥರ ಓಪನ್ ಮಾಡಿಕೊಂಡು ಎಡ್ಜ್ಗೆ ಒಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಪಟ್ಟಿಯನ್ನು ಒಳಗಡೆಗೆ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಫೈನಲ್ ಆಗಿ ಡಿಸೈನ್ ಅನ್ನೋದು ನಮಗೆ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್.
ಇಲ್ಲಿ ನಾವು ಮಧ್ಯದಲ್ಲಿ ಮಣಿ ಸ್ಟಿಚ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರದ ಲೇಸು ಸಹ ಮಧ್ಯದಲ್ಲಿ ನಾವು ಸ್ಟಿಚ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈ ಮಧ್ಯದಲ್ಲಿ ಹಾಕಿರೋ ಸ್ಟಿಚ್ಚನ್ನು ನಾನು ರಿಮೂವ್ ಮಾಡಿಕೊಂಡು ಮಣಿಯನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಡೋರಿನೂ ಸಹ ಸ್ಟಿಚ್ ಮಾಡ್ಕೊಳ್ತೀನಿ. ಬ್ಲೌಸ್ ಫೈನಲ್ ಲುಕ್ಕು ಸಹ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಒಂದು ಪ್ಯಾಚ್ ವರ್ಕ್ ಡಿಸೈನನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.